ಆ ಯಮ್ಮನಿಗೆ ಶಾಲೆಯಲ್ಲಿ ಪಾಠ ಮಾಡೋಕೆ ಬಿಟ್ಟಿರೋದೇ ಹೆಚ್ಚು ನಾನು. ಅದು ಬಿಟ್ಟು ಬಾಕಿ ವಿಷಯದಲ್ಲಿ ಮೂಗು ತೂರಿಸಿದ್ಲೋ ಅದನ್ನೇ ಕೊಯ್ದು ಹಾಕ್ಬಿಡ್ತೀನಿ ನಾನು. ಹಾಗೇನಾದ್ರೂ ಮಾಡಿದ್ರೆ ಪಟೇಲ ಅನ್ನೋದನ್ನು ಮರೆತು ಏನ್ ಮಾಡಬೇಕು ಅದನ್ನ ನಾನು ಮಾಡಬೇಕಾಗುತ್ತೆ. ಧನಿಗಳೇ, ಯಾಕೋ ನಿಮ್ಮನ್ನು ನೋಡಿದ್ರೆ ಒಂಥರ ಇದ್ದೀರಿ, ಏನಾಯ್ತು? ಏನೂ ಇಲ್ಲ ಬಿಡು. ಕಾಫಿ ಆಯ್ತಾ ಅಪ್ಪಾಜಿ? ನಿಂತ್ಕೋ ಶ್ರದ್ಧಾ. ಏನಪ್ಪಾಜಿ? ಏನಾಯ್ತು ಇವತ್ತು? ಅಂದ್ರೆ ಏನಿಲ್ವಲ್ಲ. ನನಗೆ ಎರಡು ವಿಷಯಗಳಂದ್ರೆ ಆಗೋದಿಲ್ಲ. ಒಂದು ಸುಳ್ಳು ಹೇಳೋದು, ಇನ್ನೊಂದು ಬೇಡದೇ ಇರೋ ಈ ಹಳ್ಳಿ ರಾಜಕೀಯನ ಮೈ ಮೇಲೆ ಹೇಳ್ಕೊಳ್ಳೋದು. ಅಪ್ಪಾಜಿ ಅದು ಏನಂದ್ರೆ, ನನಗೆಲ್ಲ ಗೊತ್ತಾಯ್ತು ಶ್ರದ್ಧಾ. ಆ ಪಟೇಲನ್ ಜೊತೆ ಗಲಾಟೆ ಯಾಕೆ ಮಾಡ್ಕೊಂಡೆ? ಬೇಕಿತ್ತ ನಿನಗೆ? ನೀನೇನು ನಿನ್ನ ಕೆಲಸ ಎಷ್ಟು ಅಷ್ಟು ಮಾತ್ರ ನೋಡ್ಕೊಳ್ಳೋದಷ್ಟೇ ತಾನೆ. ಈ ಅಧಿಕ ಪ್ರಸಂಗತನ ನಿನಗೆ ಬೇಕಿತ್ತ? ಅದು ಹೋಗಿ ಹೋಗಿ ಅಂಥವ್ ಕಡೆ ಇಂಥ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಅನ್ನಿಸ್ಕೊಳ್ಳೋದು ಬೇಕಾಗಿತ್ತ ನಿನಗೆ? ಅಲ್ಲ ಅಪ್ಪಾಜಿ, ಅದೇನಾಯ್ತು ಅಂದ್ರೆ. ಸಮರ್ಥನೆ ಬೇಡ ಅಂತ ಹೇಳ್ತಾ ಇರೋದು. ಆ ಪಟೇಲ ಸರಿ ಇಲ್ಲ, ಕೆಟ್ಟ ಮನುಷ್ಯ. ಅವನ ಹತ್ರ ಗಲಾಟೆ ಮಾಡಿಕೊಂಡು ನೀನು ಅವನನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊ. ಈಗ ಈ ಊರಲ್ಲಿ 100 ಜನರಿದ್ದಾರೆ. 100 ಜನರಿಗೂ 100 ಥರದ ಸಮಸ್ಯೆಗಳಿವೆ. ಆ ಎಲ್ಲ ಸಮಸ್ಯೆಗಳನ್ನ ನೀನು ಬಗೆಹರಿಸೋದಕ್ಕಾಗುತ್ತಾ? ಎಲ್ರಿಗೂ ಪಟೇಲ ತೊಂದರೆ ಕೊಡ್ತಾನೆ. ಆ ಎಲ್ರೂ ನೀನು ಪ್ರೊಟೆಕ್ಟ್ ಮಾಡ್ಲಿಕ್ಕಾಗುತ್ತಾ? ಸಾಧ್ಯನಾ ಇದು ನಿನ್ನ ಕೈಲಿ? ಏನು ತೊಂದರೆ ಆಯ್ತು ಶ್ರದ್ಧಾಗೆ? ಕ್ಷಮಿಸಿ ಅಪ್ಪಾಜಿ, ನೀವು ಹೇಳ್ತಾ ಇರೋದೆಲ್ಲ ಸರಿ, ಆದ್ರೆ ಅಲ್ಲೇನಾಯ್ತು ಅಂತ ಗೊತ್ತಾ ನಿಮ್ಗೆ? ನಿಲ್ಸಿ ನಿಲ್ಸಿ ನಿಲ್ಸಿ. ನೀನಲ್ಲ, ನಿನ್ನಂತ 100 ಜನ ಬಂದು ನಾನು ಒಂದು ಕೂದಲು ಅಲರ್ಸಕ್ಕಾಗಲ್ಲ. ಈಗ ಹೇಳಿ ಅಪ್ಪಾಜಿ, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ಹಾಗೆ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಿದ್ರಾ? ಕಾಪಾಡ್ತಿರ್ಲಿಲ್ವಾ? ಆ ಪಟೇಲ ನನ್ನ ಹೆಣ್ಣು ಅನ್ನೋ ಒಂದೇ ಕಾರಣಕ್ಕೆ ಅವನಿಂದ ನನಗೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಅವನ ರೌಡಿ ಕೈಲಿ ನನ್ನನ್ನು ಹೆದರಿಸ್ದ. ನಿಜ, ಆ ಕ್ಷಣಕ್ಕೆ ನನಗಲ್ಲಿ ಅವಮಾನ ಆದ ಹಾಗೆ ಅನ್ನಿಸ್ತು. ಆದರೆ ಹಾಗಂತ ನಾನು ನೋಡಿಕೊಂಡು ಏನು ಮಾಡಿದೆ ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟಿದ್ದಿದ್ರೆ ಆಗ ನನ್ನ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ದಂಗೆ ಆಗ್ತಿತ್ತು ಅಪ್ಪಾಜಿ. ನನಗಿವತ್ತು ಆಗಿದ್ರ ಬಗ್ಗೆ ಅಥವಾ ನಾನು ಮಾಡಿದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಯಾಕೆಂದ್ರೆ ಪ್ರಾಮಾಣಿಕತೆಗೆ ಒಂದಲ್ಲ ಒಂದಿನ ಗೆಲುವು ಸಿಕ್ಕೇ ಸಿಗುತ್ತೆ. ಆ ವಿಶ್ವಾಸ ನನಗಿದೆ. ಆದರೂ ತಿನ್ನು ಹುಷಾರ್ನಲ್ಲಿ ನೀನಿರು. ಆ ಪಟೇಲನ್ ತಂಟಕ್ಕೆ ಹೋಗಬೇಡ. ನೋಡು,
ಕೆಲವೊಂದು ಸಲ ದೊಡ್ಡ ದೊಡ್ಡ ಯುದ್ಧಗಳನ್ನ ಗೆಲ್ಲಬೇಕಂದ್ರೆ ಸಣ್ಣ ಪುಟ್ಟ ಯುದ್ಧಗಳನ್ನ ಸೋಲಬೇಕಾಗತ್ತೆ. ಅರ್ಥ ಮಾಡ್ಕೊ. ಸರಿ ಅಪ್ಪಾಜಿ. ಹೋಗಿ ಹೋಗಿ ಆ ಪಟೇಲರ ಹತ್ರ ಜಗಳ ಮಾಡ್ಕೊಂಡಿದ್ದಾಳೆ. ಆ ಪಟೇಲ ಇವಳನ್ನ ಕೆಟ್ಟದಾಗಿ ಮಾತಾಡಿದ್ದಾನೆ. ಏನು ಮಾಡೋದು ಹೇಳಿ ಇದಕ್ಕೆಲ್ಲ? ಪಟೇಲ, ನನ್ನ ಹೆಂಡತಿಗೆ ಕೆಟ್ಟದಾಗ ಮಾತಾಡ್ತೀಯ? ಬಿಡಲ್ಲ ನಿನ್ನ. ಇವತ್ತು ಆ ಶ್ರದ್ಧಂಗೆ ಸಮಾ ಮಂಗಳಾರತಿ ಮಾಡಿದ್ವಿ. ಶಾಲಿಗೆ ಮಕ್ಕಳು ಬಪ್ಪದು ನಿಂತಪ್ಪಂಗೆ ಕಾಣ್ತೈತೆ ಪಟೇಲ್ರೆ. ಇನ್ನೇನು ಏನು ಮಂಡಿ ಬಿಸಿ ಮಾಡ್ಕದ್ದು ಇಲ್ಲೇ. ಏನು ಮಂಡೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಆ ಶ್ರದ್ಧಾ ನಾನು ಯಾವನ್ಗೂ ಹೊಡಿತಾ ಇದ್ರೆ ನನ್ನನ್ನೇ ಬಂದು ತಡಿತಾಳ ಅವಳು. ಏನ್ ಅಂದ್ಕೊಂಡಿದ್ದಾಳ ಅವಳು? ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಜ ಸುಧಾರ್ಕಿನ ಅಷ್ಟು ಸಾಲದು ಅಂತ ಆ ಶಂಕರಣ್ಣ ಕೂಡ ಬಂದು ನನ್ನ ಹತ್ರನ ಆವಾಸ ಆಗ್ತಾನೆ. ಏನೋ ಹೀಗೆಲ್ಲ ಆಗ್ತಾ ಇದ್ರೆ ನಾನು ಸುಮ್ಮನೆ ಇರ್ಬೇಕಾ? ಹೇಗೆ ಸುಮ್ಮನೆ ಇರೋದು? ಹೇಗೆ? ತಾಳದವನು ಬಾಳ್ಯಾರು ಕಣಪ್ಪ. ನೀನು ಈ ಹಳ್ಳಿ ಪಟೇಲ. ಹಳ್ಳಿಯಲ್ಲಿ ನಡೆಯೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೆಂಡದಂಥ ಕೋಪ ಮಾಡಿಕೊಂಡು ತಲೆ ಕೆಡಿಸ್ಕೋತಾ ಇದ್ರೆ ಅದೇನು ಹೇಳೋದು ಹೇಳು? ಹೌದು ಪಟೇಲ್ರೆ, ನೀವು ಮೊದಲು ಹಿಂಗಿರ್ಲಿಲ್ಲ. ಯಾಕೋ ಇತ್ತಿತ್ಲೆ ಭಾಳ ಒಂಥರ ಕಾಣ್ತಾ ಇದ್ದೀರಪ್ಪ. ಆ ಶ್ರದ್ಧಾ ಈ ಹಳ್ಳಿಯಿಂದ ಆಚೆ ಹೋಗ್ಬೇಕು. ಅವಳು ಹೋಗೋ ತನಕ ನನಗೆ ನೆಮ್ಮದಿ ಇಲ್ಲ. ಅವಳು ಒಂದು ಹೆಣ್ಣೆಂಗಸು ಅಂತ ನಾನು ಏನು ಕೈ ಮಾಡದೆ ಸುಮ್ಮನೆ ಇದ್ದೀನಿ. ಹೀಗೆ ಆಗ್ತಾ ಇದ್ರೆ ಒಂದು ದಿನ ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ. ನೋಡಿ ಪಟೇಲ್ರೆ, ನೀವು ಎಣಿಸ್ಕೊಂಡಷ್ಟು ಧೈರ್ಯದ ಹೆಂಗ್ಸ್ ಅಲ್ಲ ಅವಳು. ಇವತ್ತಿನ ಕ್ಲಾಸ ಬೈತಾ ಇದ್ರೆ ಕಣ್ಣಿನ ಕಣ್ಣು ಗೊಳ ಗೊಳ ಬಂದು ಮರ್ತಾ ಇದ್ದಾಳೆ ಬೈತಾ. ಸುಮ್ಮನೆ 4 ಜನರ ಎದುರಿಗೆ ಜಾಪ್ ಮಾಡೋದಷ್ಟೇ. ಎಂತ ಧೈರ್ಯ ಇಲ್ಲ ಅವಳಿಗೆ. ಆದರೆ ಅವಳು ಬೆನ್ನಿಂದ ಶಂಕರಣ್ಣ ನಿಂತಿದ್ದಾನೆ. ಅವನಿಗೆ ನೇರವಾಗಿ ಬಂದು ಹೋರಾಡಕ್ಕೆ ತಾಕತ್ತಿಲ್ಲ ಅಂತ ಅವಳನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಈ ಎಂತೆಂಥ ಆಟ ಕಂಡವನು ಮಾರ. ಇದೆಲ್ಲ ಯಾವ ಲೆಕ್ಕನೋ ನಿನಗೆ? ನೀವು ಒಂದು ಮಾತು ಹೇಳೋದಕ್ಕೆ ಶಾಲೆಗೆ ಬಪ್ಪ ಮಕ್ಕಳ ಸಂಖ್ಯೆಗೆ ಅರ್ಧಕ್ಕರ್ಧ ಕಡಿಮೆ ಆಯಿತು. ನೀವು ಕಾಣ್ತಾ ಇರಿ, ಅವಳಿಗೆ ಅವಳಾಯೇ ಗಂಟು ಮುಟ್ಟಿ ಕಟ್ಕ ಓಡ್ತಾ ಇರ್ತಾಳೆ. ಹೆಚ್ಚಿಗೆ ದಿನ ಇಲ್ಲ. ನೀವು ಅಂದಂಗೆ ಆಯ್ತು ಅಂದ್ರೆ ಕೋಳಿ ಊಟ ಹಾಕಿಸ್ತೀನಿ ನಾನು. ಶ್ರದ್ಧಾ, 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 ಶ್ರದ್ಧಾ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಕೇಳು, ಏನಾಯ್ತು ಹೇಳು? ಏನೂ ಆಗಿಲ್ಲ. ಧಣಿಗಳ ಹತ್ರ ಮಾತಾಡಿದ ವಿಷಯ ಪಟೇಲ್ ಏನು ಮಾಡ್ದ? ಏನೂ ಆಗಿಲ್ಲ ಅಂದೆ ತಾನೆ. ಸಣ್ಣ ವಿಷಯ ದೊಡ್ಡದು ಮಾಡ್ಬಿಡಿ. ನನ್ನನ್ನು ಏನು ಕೇಳ್ಬಿಡಿ. ಮೊದಲು ಹೋಗಿ ಯಾರಾದ್ರೂ ನೋಡಿದ್ರೆ ಕಷ್ಟ. ಶ್ರದ್ಧಾ, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡ ನನ್ನ. ನನ್ನ ಹೆಂಡತಿಗೆ ಅವಮಾನ ಆದರೆ ಅದನ್ನು ನೋಡ್ಕೊಂಡು ಸೇರಿಸ್ಕೊಳಕ್ಕಾಗಲ್ಲ ನನಗೆ. ತಮಾಷೆ ವಿಷಯ ಅಲ್ಲ ಆಯ್ತು. ಹೇಳು ಶ್ರದ್ಧಾ. ಯಾಕೆಷ್ಟೊಂದು ಕಾಳಜಿ ನಿಮ್ಗೆ ನಮ್ಮ ಮೇಲೆ? ಎಲ್ಲಿ ಹೋಗಿತ್ತು ಇದು? ನನಗೆ ಅವಮಾನ ಮಾಡಿದಾಗ
ನೆಲದ ಮೇಲೆ ಮಲ್ಕೋ ಅಂದಾಗ ಜ್ವರ ಬಂದಿದ್ರು ನೋಡ್ಕೊಂಡು ಸುಮ್ಮನಿದ್ರಲ್ಲ ಅವಾಗ ಶ್ರದ್ಧಾ, ಹಳೇದನ್ನ ಕೆದಕಿ ಬೇಕು ಅಂತ ಎತ್ತಿ ಮೇಲಕ್ಕೆ ಹಾಕೋದ್ರಿಂದ ಏನಾದ್ರೂ ಲಾಭ ಇದೆಯಾ? ಹಾಗಿದ್ದಾಗೋಯ್ತು. ಇಲ್ಲ ಭುವನ್, ಆಗಿದ್ದಾಗೋಯ್ತು ಅಂತ ಹಾಗೆಲ್ಲ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ಏನೇನ್ ಆಗ್ತಾ ಇದೆಯೋ ಅದಕ್ಕೆಲ್ಲ ಅವತ್ತಾಗಿದ್ದ ಘಟನೆಗಳೇ ಕಾರಣ. ಆಯ್ತು ಆಯ್ತು, ನೀ ನನಗೆ ಎಷ್ಟು ಬೇಕಾದ್ರೂ ಬೈ, ನನಗೇನು ಬೇಜಾರಿಲ್ಲ. ಆದ್ರೆ ಹೋಗಿ ಆ ಪಟೇಲನ್ನ ಯಾಕೆ ಎದುರು ಹಾಕೊಳಕೋದೆ ನೀನು? ಆ ಮನುಷ್ಯ ಸರಿಯಿಲ್ಲ ಅಂತ ಗೊತ್ತು ತಾನೆ, ಅವನ ಹತ್ರ ಗಲಾಟೆ ಮಾಡ್ಕೊಳಕೋದೆ. ಹುಷಾರಾಗಿರ್ಬೇಕಲ್ವಾ ಶ್ರದ್ಧಾ? ಅದು ನನ್ನ ರಕ್ತದಲ್ಲೇ ಇಲ್ಲ ಭುವನ್. ಅಪಾಯ ಅಂತ ಗೊತ್ತಿದ್ರು ಸತ್ಯದ ಪರ ನಿಲ್ಲೋಳು ನಾನು. ಅದೇನ್ ಬೇಕಾದ್ರೂ ಆಗ್ಲಿ, ನನ್ನ ಕಣ್ಣೆದುರಿಗೆ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ ನಾನು. ಹಾಗಂತ ಗೊತ್ತಿಲ್ದಿರೋ ಊರಲ್ಲಿ ಗೊತ್ತಿಲ್ದಿರೋ ಮನುಷ್ಯ ಹತ್ರ ಕಿರಿಕ್ ಮಾಡ್ಕೋಬಾರ್ದು. ನೀವ್ ನನಗ್ ಬುದ್ಧಿ ಹೇಳೋ ಅರ್ಹತೆನ ಯಾವತ್ ಪಡ್ಕೊಂಡ್ರೆ? ಯಾರು ಕೊಟ್ಟಿದ್ ನಿಮ್ಗೆ ಅಧಿಕಾರನ? ಏನ್ ಹೇಳ್ತಾ ಇದ್ದೀನಿ ನೀನು? ನಾನೇನ್ ಕಂಡ ನಿನಗೆ ಯಾವುದೇ ರೀತಿ ಅಪಾಯ ಹಾಕ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನೀನು ಹೂವನ್ನು ಆ ಪಟೇಲಗೊಂದು ಗತಿ ಕಾಣಿಸ್ತೀನಿ ನಾನು. ನೀವು ನನ್ನ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರೋದು ನನಗೆ ಇಷ್ಟ ಇಲ್ಲ. ಅದರ ಅಗತ್ಯನೂ ಇಲ್ಲ. ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ. ಪದೇ ಪದೇ ನಾನು ನಿನ್ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರಬೇಡಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಮೊದಲು ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ತುಂಬಾ ಕ್ರೂರಿ ಆಗ್ತಾ ಇದೆಯಾ? ಕ್ರೂರಿನಾ? ನಾನಾ? ಆ ಪದದ ಅರ್ಥ ಗೊತ್ತಿದೆ ಅಲ್ವಾ ನಿಮ್ಗೆ? ನೀನ್ ನನಗ್ ಮಾಡಿರೋ ಅನ್ಯಾಯಕ್ಕೆ ಏನ್ ಹೇಳ್ಬೇಕು? ಹಾಗಿದ್ರೆ ನಾನೇ ಕ್ರೂರಿ ಆದ್ರೆ ನಿಮ್ಮನ್ನ ಏನ್ ಅನ್ಬೇಕು ಭುವನ್? ಶ್ರದ್ಧಾ ಪ್ಲೀಸ್, ನನ್ನ ಮಾತು ಕೇಳು. ನನಗೆ ಸಹಾಯ ಮಾಡೋಕೆ ಬಂದಿರೋದು ನಾನಿಲ್ಲಿ. ನಂಗೆ ಯಾವ ಸಹಾಯನೂ ಬೇಕಾಗಿಲ್ಲ ಭುವನ್. ನನ್ನ ಯುದ್ಧನ ನಾನೇ ಹೋರಾಡ್ತೀನಿ. ನನ್ನ ಮೇಲೆ ನನಗೆ ನಂಬಿಕೆ ಇರೋಷ್ಟು ಬೇರೆ ಯಾರ ಮೇಲೂ ಇಲ್ಲ. ನೀವಿನ್ ಹೊರಡ್ಬೋದು ಪ್ಲೀಸ್ ಪ್ಲೀಸ್. ಶ್ರದ್ಧಾ, ನೀನದೇನೇ ಹೇಳು, ನಾನು ನಿನ್ನ ಗಂಡ ಅಷ್ಟೇ. ಯಾರಾದ್ರೂ ನಿನ್ ಮೇಲೆ ಕೈ ಮಾಡಿದ್ರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಳಕ್ಕಾಗಲ್ಲ ನನಗೆ. ನೆನಪಿಟ್ಕೋ, ನಿನಗೆಷ್ಟು ಸೊಕ್ಕಿದೆಯೋ ಅಷ್ಟೇ ಆಟ ನನಗುಂಟೆ. ಬರ್ತೀನಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಅದು ಏನಿಲ್ಲ ಬಿಡು. ಭುವನ್ ರೂಮಲ್ಲಿ ಏನ್ ಕೆದಕ್ತಾ ಇದ್ಯಾ? ಅದು ಭುವನ್ ಶ್ರದ್ಧಾ ಇಬ್ರು ಎಲ್ಲಿ ಹೋಗಿದಾರೋ ಏನೋ, ಅದ್ರ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಏಯ್, ಹುಚ್ಚೇನೆ ನಿನ್ಗೆ? ಯಾವಳೊಬ್ಳು ಮನೇಲಿ ಸೂಜಿ ಕಳ್ಕೊಂಡು ಅಂಗಳದಲ್ಲಿ ಹುಡುಕ್ತಾ ಇದ್ಲಂತೆ. ಯಾಕಮ್ಮ ಇಲ್ಲಿ ಹುಡುಕ್ತಾ ಇದ್ಯಾ ಅಂದ್ರೆ, ಅಂಗಳದಲ್ಲಿ ಬೆಳಕಿದೆ ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಇಂದ್ಲಂತೆ. ಭುವನ್ ಎಲ್ಲಿ ಹೋಗಿದ್ದಾನೋ ಎಲ್ಲಿದ್ದಾನೋ ಏನೂ ಗೊತ್ತಿಲ್ಲ. ಇಲ್ಲಿ ಹುಡುಕಿದ್ರೆ ಏನ್ ಸಿಗತ್ತೆ? ಮಣ್ಣು. ಏನಾದ್ರೂ ಮಾಡ್ಲೇಬೇಕಲ್ಲ ಮಾಮ್, ಸುಮ್ಮನೆ ಕುತ್ಕೊಳ್ಳೋಕ್ಕಂತೂ ಆಗಲ್ಲ. ನೋಡು,
ಭುವನ್ ಸಿಗಬೇಕು ಅಂದರೆ ಅವನಾಗೆ ನಮ್ಮ ಹತ್ರ ಹುಡ್ಕೊಂಡು ಬರೋ ಹಾಗೆ ಮಾಡಬೇಕು. ನಾವು ಹುಡ್ಕೊಂಡು ಹೋದರೆ ಸಿಗಲ್ಲ ಕಣೆ ಅವನು. ಅದಕ್ಕೆ ಏನು ಮಾಡಬೇಕು ಅಂತೀಯ? ಯಾವ ಹುತ್ತ ಬಡಿದ್ರೆ ಹಾವು ಹೊರಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಈಗ ರಚನಾಗೆ ಮಗು ಆಗಿದೆ ತಾನೆ, ಆ ಮಗುನ ಉಪಯೋಗಿಸ್ಕೊಂಡು ಭುವನ್ನು ಶ್ರದ್ಧಾ ಎಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಬೋದು. ಅದು ಹೇಗೆ? ಅದಕ್ಕೆ ಕಣೆ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಯಾವಾಗಲೂ ನಿಂಗೇನು ಗೊತ್ತಿಲ್ಲ, ನೀನು ದಡ್ಡಿ ಅಂತ ಬೈತಾ ಇದ್ದೆ. ಇವಾಗ ನಾ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಅದೇನು ಅಂತ ಮೊದಲು ಹೇಳು. ಏನು ಮಾಡಬೇಕು ಆ ಪಟೇಲಂಗೆ? ಇದು ಅವನ ಹಳ್ಳಿ, ಇಲ್ಲಿರೋದು ಅವನ ಜನ. ಹಾಗೆ ಅಂತ ಸುಮ್ಮನೆ ಬಿಡೋಕ್ಕಂತೂ ಸಾಧ್ಯ ಇಲ್ಲ. ಇಲ್ಲಿ ಬಾರ. ಈ ಬಾಳೆ ಎಲೆನ ತುಂಡು ಮಾಡಿ ಸ್ವಚ್ಛ ಮಾಡಿ ಒರೆಸಿಡು. ಒಂದು ಚೂರು ಧೂಳು ಕಾಣಕ್ಕಾಗ್ತದೆ, ಗೊತ್ತಾಯ್ತಾ? ನನಗೆ ಸ್ವಲ್ಪ ಕೆಲಸ ಇರುತ್ತೆ, ಬರ್ತೀನಿ. ತುಂಡು ಹೇಗೆ ಮಾಡೋದು? ಅದನ್ನು ನಾನು ಹೇಳ್ಕೊಟ್ರೆ ನೀ ಎಂತ ಕೆಲಸ ಕಲಿತೆ ಮಾರ್ಯ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ಇನ್ನು 10 ನಿಮಿಷದಲ್ಲಿ ಇದು ರೆಡಿ ಹಾಕಿ ತಂದಿಡಕ್ಕೆ ಅಷ್ಟೇ. ಒಂದು ನಿಮಿಷ, ಅದು ಹೇಗೆ ಮಾಡೋದು ತೋರಿಸಿ, ಆಮೇಲೆ ಮಾಡ್ತೀನಿ. ನೋಡು ಮಾರಾಯ, ನಾನು ನಿನಗೆ ಹೇಳ್ಕೊಡೋದು ಇಲ್ಲ. ಹಾಗಂತ ನೀನು ಕೆಲಸ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ದೋಣಿಗಳಿಗೆ ಹೇಳ್ತೀನಿ, ಗೊತ್ತಾಯ್ತಾ? ತಕ ಓಯ್ ಕಮಲ, ಎಲ್ಲೈತೆ ಮಾರಾಯ್ತಿ ನೀನು? ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ಏನು ಮಾಡಲಿ ನಾನೀಗ? ಬಾಳೆನ ತುಂಡು ಮಾಡೋದ? ಅಪ್ಪ ಶಿವನೇ, ಏನಪ್ಪ ನಿನ್ನ ಲೀಲೆ? ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಕಷ್ಟ ನನಗೆ, ಅದರಲ್ಲಿ ಇದು ಬೇರೆನಾ? ಸೌದೆ ಅಲ್ಲ, ಬಾಳೆ ಎಲೆ. ಕರೆಕ್ಟ್, ಬಾಳೆ ಎಲೆ. ಎಂತ ಇಲ್ಲ, ಇನ್ನೇನಾಗೋದು ಬಾಕಿ ಉಳಿದಿದೆ, ಎಲ್ಲ ಮುಗಿದೋಯ್ತು. ನೀವು ವಿಚಿತ್ರ ಮಾತಾಡ್ತೀರಿ ಮಾರೆ. ನೋಡಿ ಸವಿತಾ, ಜೀವನದಲ್ಲಿ ನನಗದೆಷ್ಟು ಕನ್ಫ್ಯೂಷನ್ ಆಗಿದೆ ಅಂದರೆ ಯೋಚನೆ ಮಾಡೋಕ್ಕೆ ಇನ್ನೇನು ಉಳಿದೇ ಇಲ್ಲ ನನಗೆ. ಆಲ್ರೆಡಿ ತಲೆಯಲ್ಲಿ ಏನೋ ಓಡ್ತಿದೆ, ಅದ್ರ ಮಧ್ಯೆ ಇದು ಬೇರೆ. ಪ್ಲೀಸ್ ನೋಡು. ಎಂತ ಈಗ ನಾನು ಮಾಡಿಕೊಡ್ಕ? ಓಕೆ, ಮಾಡಿ ಮಾಡಿ, ಪ್ಲೀಸ್ ಪ್ಲೀಸ್ ಮಾಡಿ. ಓಕೆ. ಯಾರು ಬರ್ತಾರಲ್ಲ ಕಾಣಿ, ನಾ ಪಟಪಟಲ್ಲಿ ಮಾಡ್ಕೊಡ್ತೆ ಅಕ್ಕ. ಅಕ್ಕ ಓಕೆ ಓಕೆ, ಬನ್ನಿ. ಛೇ, ನನ್ನ ತಲೆಯಲ್ಲಿ ಓಡ್ತಿರೋದೇ ಬೇರೆ, ಇದ್ರ ಮಧ್ಯೆ ಈ ರಗಳೆ. ಪಟೇಲನ್ ಮಾತ್ರ ಸುಮ್ಮನೆ ಬಿಡಲ್ಲ, ಅವನಿಗೆ ಬುದ್ಧಿ ಕಲಿಸ್ದೇ ಇದ್ರೆ. ಇವಳು ಬೇರೆ ಬಂದ್ಲಾ? ಆಗೋದಿಲ್ಲ, ಆಗಿದ್ರು ಸೊಪ್ಪು ಮಾತ್ರ ಬಿಡಲ್ಲ ಇವಳು. ತಾನೇ ಒಂದು ಸ್ಪೆಷಲ್ ಕೇಸು ಅನ್ನೋ ಹಂಗೆ ಆಡ್ತಾಳೆ. ಮೊದಲು ಇವಳು ಬುದ್ಧಿ ಕಲಿಸ್ಬೇಕು ನಾನು.
ಅಲ್ಲ ಈ ಕೆಲಸನೆಲ್ಲ ನೀವೇ ಕಲ್ತಿದ್ದ ಅಥವಾ ಯಾರಾದರೂ ಹೇಳ್ಕೊಟ್ಟಿದ್ದ?